ಎಲ್ರಿಗೂ ನಮಸ್ಕಾರ. ಇವತ್ತು ಪರ್ಫೆಕ್ಟ್ ಆಗಿ ಕಜ್ಜಾಯ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ 2 ಗ್ಲಾಸ್ ಅಕ್ಕಿನ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ನಾನಿಲ್ಲಿ ನಾರ್ಮಲ್ ಆಗಿರೋ ಅಕ್ಕಿನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಕೆಂಪಕ್ಕಿ ಕೂಡ ತಗೊಳ್ಬೋದು. ಈಗ ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀರನ್ನು ಹಾಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಈ ರೀತಿಯಾಗಿ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ಮೇಲೆ ಅಕ್ಕಿನ ನೆನೆಸ್ಕೊಳ್ತೀವಿ. 1 ದಿನ ಅಥವಾ 2 ದಿನ ನೆನೆಸ್ಕೊಳ್ಬೇಕು. ಅಕ್ಕಿ ನೆಂದಷ್ಟು ಕಜ್ಜಾಯ ತುಂಬ ರುಚಿಯಾಗಿ ಬರುತ್ತೆ. ದಿನಕ್ಕೆ 2 ಬಾರಿ ಅಂದರೆ ಬೆಳಿಗ್ಗೆ ರಾತ್ರಿ ನೀರನ್ನು ಚೇಂಜ್ ಮಾಡಿಕೊಂಡ್ರೆ ನಮಗೆ ವಾಸನೆ ಬರೋದಿಲ್ಲ. ನಾನಿಲ್ಲಿ 2 ದಿನ ನೆನೆಸಿದ್ದೀನಿ. ನೋಡಿ, ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮತ್ತೆ ತೊಳ್ಕೊಂಡು ನೀರನ್ನೆಲ್ಲ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೂಡ ನೀರು ಇರಬಾರ್ದು. ಒಂದು ಕಾಟನ್ ಬಟ್ಟೆ ಮೇಲೆ ಅಕ್ಕಿನೆಲ್ಲ ತೆಳುವಾಗಿ ಸ್ಪ್ರೆಡ್ ಮಾಡಿಕೊಂಡು 10 ರಿಂದ 15 ನಿಮಿಷ ಡ್ರೈ ಆಗೋದಕ್ಕೆ ಬಿಡಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಒಣಗಿಸ್ಬಾರ್ದು. ತೇವಾಂಶ ಸ್ವಲ್ಪ ಹಾಗೇ ಇರಬೇಕು. ನೋಡಿ, ಈಗ ಕೈಯಲ್ಲಿ ಮುಟ್ಟಿದ್ರೆ ಈ ರೀತಿಯಾಗಿ ಅಕ್ಕಿ ಎಲ್ಲ ಅಂಟ್ಕೊಳ್ಬೇಕು. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೊಳ್ಬೇಕು. ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳೋ ಹಾಗಿದ್ರೆ ಮಿಲ್ಲಲ್ಲಿ ಹೋಗಿ ಪುಡಿ ಮಾಡಿಸ್ಕೊಂಬರ್ಬೋದು. ನೋಡಿ, ಈ ರೀತಿಯಾಗಿ ಜರಡಿ ತಿರುಗಿಸ್ಕೊಳ್ಬೇಕು. ಹಾಗೆ ಮಾತ್ರ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಬಾರ್ದು. ಜರಡಿ ತಿರುಗಿಸ್ಕೊಳ್ತಾ ಪ್ರೆಸ್ ಮಾಡ್ಕೊಳ್ತಾ ಇರಬೇಕು. ಅಕ್ಕಿದು ತೇವಾಂಶ ಎಲ್ಲ ಹೋಗಬಾರ್ದು. ನೋಡಿ, ಈ ರೀತಿಯಾಗಿ ಮತ್ತೆ ಉಳಿದಿರೋದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಮತ್ತೆ ಪ್ರೋಸೆಸ್ನ ರಿಪೀಟ್ ಮಾಡಬೇಕು. ದೀಪಾವಳಿಯು ಬೆಳಕಿನ ಹಬ್ಬ ಅಂತ ನಮಗೆಲ್ಲ ತಿಳಿದಿದೆ. ಹಿಂದೂ ಪುರಾಣಗಳ ಪ್ರಕಾರ ಶ್ರೀರಾಮನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳಿದ ದಿನ ಮತ್ತು ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದ ದಿನ ಅಂತ ಹೇಳಲಾಗಿದೆ. ಈ ಹಬ್ಬದಲ್ಲಿ ಮುಖ್ಯವಾಗಿ ಲಕ್ಷ್ಮೀ ಪೂಜೆ, ಗಣೇಶ ಪೂಜೆ ಮಾಡ್ತಾರೆ ಅಲ್ವಾ. ನೋಡಿ, ಈಗ ಇದೆಲ್ಲ ಜಡಿ ತಿರುಗಿಸ್ಕೊಂಡಾಗಿದೆ. ಈಗ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ತೇವಾಂಶ ಹೊರಗೆ ಹೋಗಬಾರ್ದು ಅಂತ ಮುಚ್ಚಳ ಮುಚ್ಚಬೇಕು. ಈಗ ಒಂದು ಪ್ಯಾನಲ್ಲಿ ಬಿಳಿ ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬ ರೋಸ್ಟ್ ಮಾಡ್ಕೊಳ್ಬಾರ್ದು. ಮತ್ತು ಅದೇ ಪ್ಯಾನ್ಗೆ ಗಸಗಸೆನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ. ಅದೇ ಬಿಸಿಗೆ ಇದು ಫ್ರೈ ಆಗುತ್ತೆ. ಕೆಲವ್ರಿಗೆ ನೋವಿರುತ್ತೆ. ನೋವಿರೋರು ಯಾವುದೇ ಕಾರಣಕ್ಕೂ ಇದನ್ನು ಹಾಕ್ಕೊಳ್ಬಾರ್ದು. ಈ ಸ್ಟೆಪ್ಸ್ನ ನೀವು ಸ್ಕಿಪ್ ಮಾಡಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಇಲ್ಲಿ 2 ಗ್ಲಾಸ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಯಾವ ಗ್ಲಾಸಲ್ಲಿ ತಗೊಂಡಿದ್ದೀವೋ ಅದೇ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಬೆಲ್ಲನ ಹಾಕಿ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಬೆಲ್ಲ ಕರಗೋವರೆಗೂ ಈ ರೀತಿ ಕುದಿಸ್ಕೊಂಡು ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು. ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಎಲ್ಲ ರಿಮೂವ್ ಮಾಡಿಕೊಂಡು ಮತ್ತು ಈಗ ಅದೇ ಪಾತ್ರೆಗೆ ಕರಗಿರುವ ಬೆಲ್ಲ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ನೋಡಿ, ಈ ರೀತಿ ನೊರೆ ನೊರೆ ಬರೋವರೆಗೂ ಕುದಿಸ್ಕೊಳ್ಬೇಕು. ಈಗ ಚೆಕ್ ಮಾಡ್ಕೊಳ್ಳೋಣ ಪಾಕ ಬಂದಿದೆಯೋ ಇಲ್ವೋ ಅಂತ. ಇಲ್ಲಿ ಒಂದು ಬೌಲಲ್ಲಿ ನೀರನ್ನು ಹಾಕ್ಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಾಕಿ 10 ಸೆಕೆಂಡ್ ಬಿಟ್ಟರೆ ನೋಡಿ ಇನ್ನೂ ಆಗಿಲ್ಲ. ಮತ್ತೆ 3 ರಿಂದ 4 ನಿಮಿಷ ಕುದಿಸ್ಕೊಂಡ್ರೆ ಈ ರೀತಿ ಗಟ್ಟಿಯಾಗುತ್ತೆ. ಈಗ ಚೆಕ್ ಮಾಡ್ಕೊಳ್ಳೋಣ. ಈಗ ನೀರಿಗೆ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ಸೆಕೆಂಡ್ ಬಿಟ್ಟಾದಮೇಲೆ ನೋಡಿದ್ರೆ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ. ನೋಡಿ, ಈಗ ನಾವು ಅಕ್ಕಿ ಪುಡಿ ಮಾಡ್ಕೊಂಡಿರೋದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ತಿರುಗಿಸ್ಕೊಳ್ತಾ ಇರಬೇಕು. ಈ ಸ್ಟೆಪ್ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮ್ ಸ್ಲೋ ಅಲ್ಲೇ ಇರಬೇಕು. ನೋಡಿ, ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಒಬ್ರು ಹಾಕ್ತಾ ಇದ್ದರೆ ಒಬ್ಬರು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ನೀವೇ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಚೆನ್ನಾಗಿ ತಿರುಗಿಸ್ಕೊಳ್ತಾನೆ ಇರಬೇಕು. ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು. ಈಗ ಇದಕ್ಕೆ ಹಾಗೆ ರೋಸ್ಟ್ ಮಾಡಿರುವ ಎಳ್ಳು, ಗಸಗಸೆ, ಏಲಕ್ಕಿ ಪುಡಿ, ಪಚ್ಚಕರ್ಪೂರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡಬೇಕು. ನೋಡಿ, ಪಚ್ಚಕರ್ಪೂರ ಆಪ್ಷನಲ್ಲು, ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಎಲ್ಲ. ಈಗ ಕೊನೆಯದಾಗಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ 5 ರಿಂದ 6 ಗಂಟೆಗಳ ಕಾಲ ಇದನ್ನು ಹಾಗೆ ಬಿಡಬೇಕು. ಇಲ್ಲ ನೀವು ಒಂದು ಇಡೀ ರಾತ್ರಿ ಹಾಗೆ ಬಿಟ್ಟರೆ
ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಗಟ್ಟಿಯಾಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪಾಕ ಪರ್ಫೆಕ್ಟಾಗಿ ಬಂದಿದೆ. ನೀವು ಇದನ್ನು 2 ದಿನ ಇಟ್ಟರೂ ಹಾಗೇ ಇರುತ್ತೆ, ಗಟ್ಟಿ ಆಗೋದಿಲ್ಲ. ಈಗ ನಾನು ಈ ರೀತಿಯಾಗಿ ಎಣ್ಣೆ ಕವರ್ ಇರುತ್ತಲ್ವ, ಅದನ್ನೆಲ್ಲ ಹೀಗೆ ಸ್ಕ್ವೇರಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು. ಈಗ ವಿಡಿಯೋದಲ್ಲಿ ತೋರಿಸೋ ರೀತಿ ಕಜ್ಜಾಯನೆಲ್ಲ ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಆದರೆ ಸಾಕು. ಈಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಡೀಪ್ ಫ್ರೈ ಮಾಡೋದಕ್ಕೆ. ನೋಡಿ ಈಗ ಒಂದೊಂದಾಗಿ ನಿಧಾನಕ್ಕೆ ಹಾಕ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಈಗ ಇದನ್ನು ಫ್ಲಿಪ್ ಮಾಡಿಕೊಂಡು 2 ಕಡೆ ಬೇಯಿಸ್ಕೊಳ್ಬೇಕು. ಇಲ್ಲಿ ನಾನು ಎಳ್ಳು ಮತ್ತು ಗಸಗಸೆ ಹಾಕಿರೋದ್ರಿಂದ ಈ ಥರ ಓಪನ್ ಆಗ್ತಿದೆ. ನೀವು ಎಳ್ಳು ಗಸಗಸೆ ಹಾಕಿಲ್ಲ ಅಂದರೆ ಪರ್ಫೆಕ್ಟಾಗಿ ಆ ಥರ ಓಪನ್ ಎಲ್ಲ ಆಗೋದಿಲ್ಲ, ನೀಟಾಗಿ ಇನ್ನೂ ಬರುತ್ತೆ. ದೀಪಾವಳಿ ಹಬ್ಬ ಅಂದರೆ ಒಂದು ಕತೆ ನೆನಪಾಗ್ತಿದೆ. ಒಂದು 1000 ವರ್ಷಗಳ ಹಿಂದೆ ಚಿನ್ನಾರಿ ಅಂತ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನ ಹೆಸರು ಪ್ರತಾಪ ಅಂತ. ಅವನ ರಾಜ್ಯ ತುಂಬ ಸಂಪದ್ಭರಿತವಾಗಿರುತ್ತೆ. ಅವನು ಹಣನ ನೀರಿನಂತೆ ಖರ್ಚು ಮಾಡ್ತಾ ಇರ್ತಾನೆ ಮತ್ತು ದೊಡ್ಡ ಸೈನ್ಯವನ್ನು ಕಟ್ತಾನೆ. ಹೀಗಿರಬೇಕಾದ್ರೆ ಒಂದು ದೂರದ ಕಾಶ್ಮೀರದಿಂದ ಕೆಲವರು ಏನು ಮಾಡ್ತಾರೆ, ಕೇಸರಿ ಮಾರೋ ವ್ಯಾಪಾರಿಗಳು ಬರ್ತಾರೆ ಪ್ರತಾಪ್ನ ಹತ್ರ, ಕೇಳ್ತಾರೆ ಕೇಸರಿನ ತಗೊಳ್ತೀರಾ ಅಂದ್ಬಿಟ್ಟು. ಪ್ರತಾಪ ಏನು ಮಾಡ್ತಾನೆ ಅಂದರೆ ಅವನೆಷ್ಟು ದೊಡ್ಡ ಶ್ರೀಮಂತ ಅಂತ ತೋರಿಸೋ ಆಸೆ ಆಗುತ್ತೆ. ಆಗ ಅವ್ರ ಹತ್ರ ಇರೋ ಎಲ್ಲ ಕೇಸರಿನ ಕೊಂಡ್ಕೊಂಡು ಅವರು ನೋಡ್ತಾ ಇದ್ದಂತೆ ಅದನ್ನೆಲ್ಲ ಗೊಬ್ಬರದ ಗುಂಡಿಗೆ ಸುರಿಸ್ಬಿಡ್ತಾನೆ. ಇದರಿಂದ ಧನಲಕ್ಷ್ಮಿ, ಸಮೃದ್ಧಿ ದೇವತೆಯಾದ ಲಕ್ಷ್ಮಿಗೆ ಇದರಿಂದ ಅಪಮಾನ ಆಗುತ್ತೆ. ಅವನ ಸೊಕ್ಕನ್ನ ಹೇಗಾದರೂ ಮಾಡಿ ಇಳಿಸ್ಬೇಕು ಅಂತ ಲಕ್ಷ್ಮಿ ನಿರ್ಧರಿಸ್ತಾಳೆ. ಇದೇ ರೀತಿ ಇರಬೇಕಾದ್ರೆ ಪ್ರತಾಪ ಜೂಜಾಡಿ ಅವನ ಎಲ್ಲ ಸಂಪತ್ತನ್ನು ಕಳ್ಕೊಂಡ್ಬಿಡ್ತಾನೆ. ಒಂದು ರಾತ್ರಿ ಪ್ರತಾಪ ತನ್ನ ಮಗ ಮತ್ತು ಸೊಸೆಯೊಂದಿಗೆ ರಾಜ್ಯವನ್ನು ಬಿಟ್ಟು ಹೊರಡ್ತಾನೆ. ಪ್ರತಾಪನ ಸೊಸೆ ತುಂಬ ಬುದ್ಧಿವಂತೆ. ಅವಳು ಮಾವಂಗೆ ಗಂಡನಿಗೆ ಧೈರ್ಯ ಹೇಳ್ತಾ ಇರ್ತಾಳೆ. ಅವ್ರಿಗೆ ಯಾವಾಗಲೂ ಹೇಳ್ತಾಳೆ, ಕೆಲಸದಿಂದ ಹಿಂದಿರುಗುವಾಗ ಏನಾದರೂ ಒಂದು ವಸ್ತುವನ್ನು ಮರೆಯದೆ ತರಬೇಕು ಅಂತ ಹೇಳ್ತಾಳೆ. ಅದು ಯಾವುದಾದ್ರೂ ಸರಿ, ಇಟ್ಟಿಗೆ, ಕಲ್ಲು, ಕಟ್ಟಿಗೆ. ಒಂದು ದಿನ ಅವರಿಗೆ ಬೇರೇನು ವಸ್ತು ಸಿಗದೇ ಇದ್ದಾಗ ಮರದ ಬುಡದಲ್ಲಿ ಒಂದು ಸತ್ತ ಹಾವನ್ನು ಎತ್ಕೊಂಡು ಬರ್ತಾರೆ. ಕತೆ ಇನ್ನೂ ಇದೆ, ಆದರೆ ಇಲ್ಲಿ ಕಜ್ಜಾಯ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮತ್ತೆ ಕತೆ ಇನ್ಯಾವಾಗಾದರೂ ಮುಂದುವರಿಸ್ತೀನಿ. ನೋಡಿ ಈ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನೀವು ಕೂಡ ಕಜ್ಜಾಯನ ಮಾಡ್ಕೊಳ್ಬೋದು. ಮತ್ತೊಂದು ರೆಸಿಪಿಯ ಜೊತೆ ಮತ್ತೆ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.